ಕೇಳಲ್ಲ ಹುಡುಗರು ಪಿ ಮೂರ್ತಿ ಅನ್ನೋರು ನಿರ್ದೇಶನನು ಅವ್ರಿ. ಆಮೇಲೆ ಕರ್ನಾಟಕ ಆಗಿ ಪಾತ್ರ ಮಾಡ್ಯಾರ್ರಿ. ಈ ಒರಟ ಐ ಲವ್ ಯು ಪಿಕ್ಚರ್ ಪ್ರೇಮ್ ಅವ್ರ ಅವ್ರು ಪ್ರೇಮ್ ಅಂತದಾರ್ರಿ ಅವ್ರ ಡೈರೆಕ್ಷನ್ ಒಳಗ. ನಾಯಕ ನಟರು ಯಾರು, ಹೀರೋಯಿನ್ ಯಾರು? ಸುನಾಮಿ ಕಿಟ್ಟಿ ಅಂತಂದ ನಾಯಕರ್ರಿ, ಚರಿಷ್ಮಾ ಅಂತಂದ ನಾಯಕಿರಿ. ಟೋಟಲಿ ಫ್ಯಾಮಿಲಿ ಕೂತ್ ನೋಡುವಂತ ಫ್ಯಾಮಿಲಿ ಕೂತ್ ನೋಡುವಂತ ಪಿಕ್ಚರ್ ರೀ. ಆಮೇಲೆ ಬುಡಕಟ್ಟು ಜನಾಂಗದವ್ರು ಹೆಂಗಿದ್ರು, ಇದರ ಅವ್ರ ಬಾಳೆ ಮೊದಲಿನ ಪರಿಸ್ಥಿತಿ ಏನಿತ್ತು ಅನ್ನುವಂತ ಈಗಿನ ಟ್ರೆಂಡ್ ಒಳಗ ಅವ್ರು ತೋರಿಸ್ಕೊಟ್ಟಾರ ಈ ಪಿಕ್ಚರ್ ಒಳಗ. ಅದಕ್ಕ ಆ ಪಿಕ್ಚರ್ ನೋಡಿದ್ರನ ಎಲ್ಲರಿಗೂ ಗೊತ್ತಾಕೈತಿ ಈ ಪಿಕ್ಚರ್ ಒಳಗ ಏನೈತಿ, ಈ ಪಿಕ್ಚರ್ ಒಳಗ ಏನಿಲ್ಲ ಅನ್ನೋದ. ಅದಕ್ಕ ಎಲ್ಲಾರು ನೋಡ್ಬೇಕಾಗಿ. ಮೊದಲ ಬಾರಿಗೆ ಪಿ ಮೂರ್ತಿ ಅವ್ರು ಮಾಡಿದಂತ ಪಿಕ್ಚರ್ ಇದು ಮೊದಲ ಬಾರಿಗೆ ಪಿ ಮೂರ್ತಿ ಅನ್ನೋರು ಮಾಡಿದ ಪಿಕ್ಚರ್ ಅಲ್ರಿ. ಅವರು ಹಲವಾರು ಪಿಕ್ಚರ್ಗಳು ಅದಾವ್ರಿ, ಹಲವಾರು ಪಿಕ್ಚರ್ಗಳು ಮಾಡ್ಯಾರ. ಆದ್ರ ಈಗ ನಿರ್ಮಾಪಕರಾಗಿ, ನಿರ್ದೇಶನರಾಗಿ, ಆಮೇಲೆ ಕರ್ನಾಟಕರಾಗಿ ಮೊದಲ ಪಿಕ್ಚರ್ ಮಾಡ್ಯಾರ. ಭಾರಿ ಐತಿ ಪಿಕ್ಚರ್, ದಯವಿಟ್ಟು ಎಲ್ಲಾರು ನೋಡ್ರಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೋತೀನಿ. ಪಕ್ಕಾ 100 days ಆಗ್ಲಿ, ದೇವರ ಆಶೀರ್ವಾದ ಇರ್ಲಿ. ಸಾಕು. ಎಲ್ಲರಿಗೂ ನಮಸ್ಕಾರ. ನಾನು ಸೂರಜ್ ಕುಡ್ರಾಣಿ, ಅಂಬೇಡ್ಕರ್ ಸೇನೆ ಜಿಲ್ಲಾ ಅಧ್ಯಕ್ಷರು. ನಮ್ಮ ಹೆಮ್ಮೆಯ ನಾಯಕರು, ದಲಿತರ ಆಶಾಕಿರಣ. ದಲಿತರಿಗೆ ಏನೋ ತೊಂದರೆ ಆದ್ರೂ ಹಾಗೂ ಬಾಬಾ ಸಾಹೇಬ್ರ ಬದಲು ಏನೇ ತೊಂದರೆ ಆದ್ರೂ ಮೊದಲು ಧ್ವನಿ ಎತ್ತುವ ಏಕೈಕ ಕರ್ನಾಟಕದ ಸಂಘಟನೆಯ ರಾಜ್ಯಾಧ್ಯಕ್ಷರು, ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಾದಂತ ಪಿ ಮೂರ್ತಿ ಅನ್ನೋರು ಇವತ್ತು ಕೋರ ಅಂತ ಒಂದು ಬುಡಕಟ್ಟು ಜನಾಂಗದ ಬಗ್ಗೆ ಒಂದು ಸುಂದರವಾದ ಚಲನಚಿತ್ರವನ್ನ ಬಿಡುಗಡೆ ಮಾಡ್ಯಾರ. ಅವರ ಚಲನಚಿತ್ರ ನೋಡಿದ್ರ ಭಾರಿ ಏನೋ ಈಗಿನ ಟ್ರೆಂಡಿಂಗ್ ಫಿಲ್ಮ್ ಏನ್ ಅದಾವಲ್ಲ ಅದಕ್ಕಿದ್ದಲೂ ಸೂಪರ್ ಐತಿ. ಆ ಕಾರಣ ಎಲ್ಲಾ ನಮ್ಮ ಸಮಾಜದ ಬಾಂಧವರು ಹಾಗೂ ಎಲ್ಲರೂ ನೋಡುವಂತ ಪಿಕ್ಚರ್ ಐತಿ. ಅದಕ್ಕ ದಯವಿಟ್ಟು ಎಲ್ಲರೂ ನೋಡ್ರಿ, ಎಲ್ಲಾರು ಕುಟುಂಬ ಸಮೇತ ಬಂದು ನೋಡ್ರಿ. 100 ವರ್ಷ ಆಗ್ಲಿ ಅಂತಂದ ಶುಭ ಹಾರೈಸಿ ಈ ಕೋರ ಫಿಲ್ಮ್ಗೆ ಜೋರ ಆಶೀರ್ವಾದ ಐತಿ. ಇದ ಪಕ್ಕಾ 100 days ಓಡ್ತೈತಿ ಅಂತ ಹೇಳಿ ನಂದು ಆತ್ಮವಿಶ್ವಾಸ ಆದೈತಿ. ಅದಕ್ಕ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಏನಂದ್ರ ಎಲ್ಲಾರು ದಯವಿಟ್ಟು ಈ ಕೋರ ಫಿಲ್ಮ್ ಅನ್ನು ನೋಡಿ ಬೆಳೆಸ್ರಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಂತ ಎಲ್ಲರಿಗೂ ಧನ್ಯವಾದಗಳು. ಜೈ ಪಿ ಮೂರ್ತಿಯನ್ನ, ಜೈ ಅಂಬೇಡ್ಕರ್ ಸೇನೆ, ಜೈ ಸಂವಿಧಾನ. ಅವ್ರಗಳ ಬಗ್ಗೆ ಜ್ಞಾನ ಮಾಡಿದ್ರ ಭಯ ಆಗ್ತದ. ಕೈಯಿಂದ ತಪ್ಪಿಸ್ಕೊಂಡು ಬದುಕೋದು, ಆದ್ರೆ ಅವ್ರ ಕೈಯಿಂದ ಸಿಗಾಕೊಂಡ್ರೆ ನೀವೇನಾದ್ರು ಮಾಡಿ ಸಿಕ್ಕಾಕೊಂಡ್ರು ಹಸಿರ ಉಲ್ಲಿಗೆ ಸಿಕ್ಕಾಕೊಂಡ್ರ ಬದುಕೋಕ್ಕಾಗಿಲ್ಲ.
ನೋಡೋಕೆ ಮನ್ಸೂನ್ ರೂಪ, ಅವನು ರಣರಾಕ್ಷಸನ್ನ ಬೆಚ್ಚಿ ಬೀಳ್ತು.